ಸ್ಟೇಟ್ಮೆಂಟ್ ಕೊಟ್ಟರು ಜಂಟಿ ಸಮಿತಿನವರು ಏನು ಸ್ಟೇಟ್ಮೆಂಟ್ ಕೊಟ್ಟರು? ಎಲ್ಲಿ ವಿಜಯ ಬಸ್ ಎಷ್ಟು ಲೆಟರ್ ಕೊಟ್ಟಿಲ್ಲ ಒಳಗಡೆ. ನಾನು ಆಫೀಸಿಗೆ ಲೆಟರ್ ಕೊಟ್ಟಿವಿ, ನಾನು ಆಫೀಸಿಗೆ ಲೆಟರ್ ಕೊಟ್ಟಿನಿ ಅಲ್ರಿ, ನಾನು ಹೋಗಿ ಆಫೀಸಿಗೆ ಲೆಟರ್ ಕೊಟ್ಟಿನಿ, ಆಫೀಸಿಗೆ ಲೆಟರ್ ಕೊಟ್ಟು ನಾನು ಆಫೀಸಿಗೆ ಲೆಟರ್ ಕೊಟ್ಟು ನಾನು ಬಂದ್ರೆ ಹಿಂಗ್ ನಿಂತ್ಕೊಂಡು ವಿಡಿಯೋ ಮಾಡೋದು ಮಾಡ್ತೇವ್ರಿ, ಮಾಡೇ ಮಾಡ್ತೇವೆ. ನಿಮ್ದು ಮತ್ತೆ ಹೊರಗೆ ಬರ್ಬೇಕಲ್ಲ, ಉಳುಕ್ ಹೊರಗೆ ಬರ್ಬೇಕು. ಇವತ್ತು ಕೂಡ್ದರ್ ಬಂದ್ರು ವಿಡಿಯೋ ಮಾಡ್ತೇವೆ, ಕೂಡ್ದರ್ ಬಂದ್ರು ವಿಡಿಯೋ ಮಾಡ್ತೇವೆ, ಕೂಡ್ದರ್ ಬಂದ್ರು ವಿಡಿಯೋ ಮಾಡ್ತಾರ. ಏನೋ ಇಲ್ಲ, ನಿಮ್ಮಿಂದ ಹಾಳಾಗಿರೋದು, ನಿಮ್ ಜಂಟಿ ಸಮಿತಿಯಿಂದ ಹಾಳಾಗಿರೋದು, ಎಲ್ಲರೂ ಒಪಿನಿಯನ್ ಜಂಟಿ ಸಮಿತಿಯಿಂದ ಹಾಳಾಗಿರೋದ್ರೆ, ಜಂಟಿ ಸಮಿತಿಯಿಂದ ಹಾಳಾಗಿದೆಲ್ಲ. ಅದು ಸಮಸ್ಯೆ ಬಗೆಹರಲ್ಲ. ಇಲ್ಲಿವರೆಗೆ ಯಾರು ಅಗ್ರಿಮೆಂಟ್ ಅದು ಒಂದು ಕ್ವಶನ್ ಮಾಡಿ ಕೇಳಿಲ್ಲ ನೀವು. ಒಳಗೆ ಒಂದು ಮಾತಾಡ್ಕೆ ಬರೋದು, ಹೊರಗೆ ಒಂದು ಮಾತಾಡೋದು. ಬಂದು ಮಾತಾಡು, ನೌಕರಿಗೆ 29ನೇ ತಾರೀಕು ನಾವು ಮಾಡಿ, ನೀವ ಮಾಡ್ರಿ ಅವ್ರ ಮಾಡ್ರಿ ಅಂತ ಇಲ್ಲ. ಎಂಪ್ಲಾಯ್ಗಳ ಹತ್ರ ಬರ್ರಿ, ಸಜೆಷನ್ ತಗೊಳ್ರಿ. ಈಗ ನಾವು ಕರೆ ಕೊಟ್ಟಿದೀವಿ, ಕೈ ಜೋಡಿಸಿ ನಿಮ್ಗೆ ಅದೇನು ಸಮಾನ ವೇತನ ಬೇಕಾ ಮುಂದೆ ನೋಡೋಣ. 28 ಮಾಡಿ ಸರ್. ಈಗ ಬಿಡಿ 28 ನೀವು ಒಪ್ಪಿಗೆ ಬರ್ರಿ. ಒಂದು ಲೆಟರ್ ಹೊಡ್ತೀವಿ ಸರ್, ಒಂದು ಐಡಿಯಾ ಮಾಡಿ ಸರ್, ಒಂದು ಐಡಿಯಾ ಮಾಡಿ. ಈಗ ಒಂದು ಓಪನ್ ಸ್ಟೇಟ್ಮೆಂಟ್ ಕೊಡಿ, ಒಂದು ಲೆಟರ್ ಕೊಡಿ. ನಾವು 2028 ನೀವು ಎಂಪ್ಲಾಯ್ಗಳು ಏನು ಸಜೆಷನ್, ಚಂದ್ರು ನೀವು ಸೇರಬೇಡ, ನಾವು ಚಂದ್ರು ಸಾವಿರ ಹೇಳಿ, ಚಂದ್ರು ಬೇಕಾಗಲ್ಲ. ಎಂಪ್ಲಾಯ್ಗಳು ಏನ್ ಹೇಳ್ತಾರ ಅಂತ ಕೇಳಕ್ ರೆಡಿ ಇದೆ ನಾವು. ಈ ಚಂದ್ರು ನಿಮ್ಮ ಮಾತು ಕೇಳಕ್ ರೆಡಿ, ನೀವು ಹೇಳ್ಬೇಕಲ್ಲ. ಚಂದ್ರು ನಮ್ಗೆ ಮಾತು ಕೇಳಕ್ ರೆಡಿ ಇಲ್ಲ, ಎಂಪ್ಲಾಯ್ಗಳು ಏನು ಹೇಳ್ತಾರ ಅಂತ ಕೇಳಕ್ ರೆಡಿ ಇದೀವಿ. 28ಕ್ಕೆ ನಾವು ಏನು ಹೇಳ್ತಾರೋ ಅದು ಕೇಳ್ಕೋಕೆ ಈಗ ಸದ್ಯ ಮಟ್ಟಿಗೆ 25% ಕೇಳಿದೀವಿ. ಅದ್ರ 1% ಚಂದ್ರು ಏನು 14ನೇ ತಾರೀಕು ಮೀಟಿಂಗ್ ಮಾಡಿ ಹೇಳ್ತೀನಿ ಮಾಡಿಲ್ಲ ಅಂದ್ರೆ ಅವ್ರನ್ನೇ ಬಿಡಲ್ಲ. ಇವತ್ತು ನಿಮಗೆ ಹೆಂಗ್ ಕ್ವಶನ್ ಮಾಡ್ತೇವೆ, ಅವ್ರಿಗೂ ಹಂಗೆ ಕ್ವಶನ್ ಮಾಡ್ತೇವೆ. ನೀವು ಮೊನ್ನೆ ಒಂದು ಇವತ್ತು ಏನ್ ನಿಮಗೆ ಈ ತರ ಕ್ವಶನ್ ಮಾಡ್ತೇವೆ, ಅವ್ರು ಬಂದ್ರೆ ಇದೇ ತರ ಕ್ವಶನ್ ಮಾಡ್ತೇವೆ ನಾವು, ಬಿಡಲ್ಲ. ಯಾಕಂದ್ರೆ ಅವ್ರು ಕೂಡದೇ ಸಪೋರ್ಟ್ ಮಾಡಿರೋದು ಒಂದು ಏನು ಸರಿ ಸಮಾನ ವೇತನ ಮಾಡ್ತೇನೆ ಅಂದಕ್ಕ, ಅವರೇ ನಮ್ಗೆ ಬೇಗಿರಲ್ಲ, ಅವನೇ ನಮ್ಗೆ ಇದು ಅಲ್ಲ. ಅವ್ನು ಬಂದ್ರೆ ಇದೇ ಕ್ವಶನ್ ನಾವು ಹೇಳ್ತಾ ನೋಡಿ. ಅವರೆಲ್ಲ ಕೇಳ್ತಿದ್ರೆ ನೀವ್ ಯಾಕೆ ಕೇಳಲ್ಲ? ಕೇಳಿದ್ರೆ ಆಗುವಂತದ್ದು ಕೇಳ್ಬೇಕ್ರಿ. ಡಿಮ್ಯಾಂಡ್ ಹಾಗೆ ಆಗತ್ತೆ, ಯೂನಿಟಿ ಇದ್ರೆ ಎಲ್ಲದೂ ಆಗತ್ತೆ, ಯೂನಿಟಿ ಇದ್ರೆ ಎಲ್ಲದೂ ಆಗತ್ತೆ. ಪಬ್ಲಿಕ್ ಸೆಕ್ಟರ್ ಇದು ಸರ್ಕಾರದಲ್ಲಿ ಏನಾಗುತ್ತೆ, ನಿಮ್ ಕೈಯಲ್ಲಿ ಉಳಿಸೋದು 100% ಉಳಿಸ್ತಾ ಇದೀವಿ. ಉಳಿದಿರೋದು ಅವ್ರ ಬೇಕಾಗಿದ್ದಾರೆ ಅಷ್ಟೇ ಉಳ್ಕೊಂಡಿರೋದು, ಎಂಪ್ಲಾಯ್ಗಳು ಉಳ್ಕೊಂಡಿಲ್ಲ. ಇಲ್ಲಿ ನೌಕರು ಉಳಿದಿಲ್ಲ, ನೌಕರು ಸತ್ತೋಗ್ಯಾರ, ಉಳಿದಿಲ್ಲ. ಭಿಕ್ಷೆ ಬಿಡೋ ಲೆವೆಲ್ಗೆ ಇದೀವಿ ನಾವು. ಭಿಕ್ಷೆ ಬೇಡದ ಅವತ್ತು ಕುತ್ತಿಗೆ ಕೊಯ್ದಿರಿ ನೀವು. ಇನ್ 2 ದಿವಸ ಬಿಟ್ಟಿದ್ರೆ, ಇನ್ 2 ದಿವಸ ಬಿಟ್ಟಿದ್ರೆ ಸರಿ ಸಮಾನ ವೇತನ ಆಗೋದು. ಇನ್ 2-3 ದಿವಸ ಬಿಟ್ಟಿದ್ರ ನೀವು ಹೋಗಿ ಸ್ಟ್ರೈಕ್ ಗಾಡಿ ಎತ್ತಿಸ್ಬಿಟ್ಟು ಒಳಗಟ್ಟಿ ಮಾತಾಡ್ಕೊಂಡು ಡೀಲ್ ಮಾಡ್ಕೊಂಡ್ ಬಂದಿರಿ, ಡೀಲ್ ಮಾಡ್ಕೊಂಡ್ ಬಂದಿರಿ. ಇದನ್ನೆಲ್ಲ ನೀವೇನದು ಗೊತ್ತು, ಎಲ್ಲರಿಗೂ ಪ್ರಪಂಚಕ್ಕೆ ಗೊತ್ತು. ನೀವು ಮುಚ್ಚಿಟ್ರೆ ಏನು ಪ್ರಯೋಜನ ಇಲ್ಲ. ಅದು ಯಾರ್ಯಾರು 55 ವರ್ಷ ಆದವರಿಗೆ ಸಸ್ಪೆಂಡ್ ಮಾಡಬೇಕು, ಡಿಸ್ಮಿಸ್ ಮಾಡಬೇಕು ಅಂತ ಆರ್ಡರ್ ಮಾಡಿಸಿದ್ಯಾರು? ಪ್ರಶ್ನೆ ಕೇಳೋದಕ್ಕೆ ನಮ್ಮ ಕಚೇರಿಗೆ ಬನ್ನಿ. ಕಚೇರಿ ಎಲ್ಲ ಎಂಪ್ಲಾಯ್ಗಳಲ್ಲಿ ಬರಲ್ರಿ, ಎಂಪ್ಲಾಯ್ಗಳಲ್ಲಿ ಬರಲ್ಲ, ಎಂಪ್ಲಾಯ್ಗಳಲ್ಲಿ ಬರಲ್ಲ. ನೀವೇ ಇಲ್ಲಿ ಬರಬೇಕು. ಎಂಪ್ಲಾಯ್ ಫೇವರ್ ಆಗಿದ್ರೆ ನೀವು ಬರ್ಬೇಕು, ಬಂದೇ ಬರ್ತೀರಾ. ಎಂಪ್ಲಾಯ್ಗಳು ಕಷ್ಟ ಸುಖ ಇದ್ರೆ ಕೇಳ್ತೀರಾ, ನೀವು ಬರಲ್ಲ, ನೀವು ಬರಲ್ಲ ಬಿಡಿ, ಅದೆಲ್ಲ ಇಲ್ಲ. ಸರ್ ಇವಾಗ ಬಿಡಿ, ಸ್ಟ್ರೈಕ್ ಎಲ್ಲ ಒಪ್ಪಂದ ಕೊಡ್ತಾರೆ. 28ಕ್ಕೆ ನೀವು ಸ್ಟೇಬಲ್ ಆಗಬೇಕು. ಹೋರಾಟ ಮಾಡ್ರಿ, ಇದು ಕೈ ಜೋಡಿಸಿ ಅಂತ ಬಂದಿದ್ದೀವಿ. ಎಲ್ಲರೂ ಪ್ರತಿ ಸಲ ಈಗ ನಾವು ಹೇಳಿದ್ವಲ್ಲ, ಈಗ ನಾವು ಬೆಂಬಲ ಕೊಡಲ್ಲ ಅಂತ ಪ್ರೆಸ್ ಮೀಟ್ ಮಾಡ್ತಾನೆ. ಅನಂತ್ ಸುಬ್ರಾವ್ ಹೇಳಿದ್ರು, ನೀನೇ ಮಾಡಪ್ಪ, ನಾವ್ ಯಾರಿಗೂ ಬಿಟ್ಟಿಲ್ಲ, ನಾವ್ ಯಾರಿಗೂ ಬಿಟ್ಟಿಲ್ಲ. ಡಿಮ್ಯಾಂಡ್ ಮಾಡಲ್ಲ, ನೀನು ಹೋರಾಟಕ್ಕೆ ಬೆಂಬಲ ಕೊಡ್ತೀನಿ ಅಂತ. ಆಗಸ್ಟ್ ವರೆಗೂ ಏನೋ ಮಾಡಿಸ್ಲಿಲ್ಲ. ಆಗಸ್ಟ್ 5 ಕರೆಕ್ಟ್ ಕೊಟ್ಟರೆ ಥರ್ಡ್ ಪಾರ್ಟಿ ಹಿಡ್ಕೊಂಡ್ ಫೇಲ್ ಆಗಿ. ಅಲ್ಲ, ನಾವ್ ಯಾರನ್ನೂ ಬಿಡಲ್ಲ, ಯಾರನ್ನೂ ಬಿಡಲ್ಲ, ಇಲ್ಲಿ ಯಾರನ್ನೂ ಬಿಡಲ್ಲ, ನಾವು ಯಾರನ್ನೂ ಬಿಡಲ್ಲ. ನೀವು ಒಂದು ಐಡಿಯಾ ಮಾಡಿ ಸರ್. ಈಗ ನಾವ್ ಹೇಳಿದ್ವಲ್ಲ, 100 ಇರ್ಲಿ, ಅಲ್ಲ 1000 ಮಾತಾಡ್ರಿ ನೀವು. ಈಗ ನೀವು ಒಂದು ಐಡಿಯಾ ಮಾಡಿ, ನೀವು ಒಂದು ಡಿಮ್ಯಾಂಡ್ ಮಾಡ್ತಿಲ್ಲ. ಇಲ್ಲಿ ಹೇಳ್ತೀರಿ, ಅಲ್ಲಿ ಸ್ಟೇಟ್ಮೆಂಟ್ ಕೊಡಿ, ಲೆಟರ್ ಕೊಡಿ, ಎಲೆಕ್ಷನ್ ಮಾಡ್ರಿ ಅಂತ ಲೆಟರ್ ಕೊಡಿ. ನೀವು ಈಗ ಬೆಲೆ ಏರಿದೆ, ನಮ್ ಫಸ್ಟ್ ದುಡ್ಡು ಯಾರು ಕೇಳೋರಿಲ್ಲ, ನಾವು ಕೇಳ್ತಾ ಇದೀವಿ. ಏನಂತ ಅಕೌಂಟ್ಗೆಲ್ಲ ಬಂದು ದುಡ್ಡು ಬಿದ್ದಿದೆ ಅವ್ರಿಗೆ. ಯಾರಿಗೆ ಏನಿಲ್ಲ, ಡ್ಯೂಟಿ ಮಾಡೋದಲ್ಲ ನೀವು. ಸಮಾನ ವೇತನ ಕಾಯ್ತಿರೋರ್ಗೆ ಕೊಡ್ತಾರೆ. ನಾವು ಫೈಟ್ ಮಾಡಿದೀವಿ, ಖಂಡಿತ ಫೈಟ್ ಮಾಡಿದ್ವಿ. ಫೈಟ್ ಮಾಡಿ ಅದ 26 ತಿಂಗಳು 38 ತಿಂಗಳು ಹೋಯ್ತು. 26 ತಿಂಗಳು ಡೀಲ್ ಮಾಡ್ಕೊಂಡ್ ಬಂದಿರೋದು, 26 ತಿಂಗಳು ಡೀಲ್
ಸಮಾನ ವೇತನ ಬೇಕು ಅಂತ ಮಾಡ್ಸಿ. ಹೌದು ಮತ್ತೆ ಏನ್ ಬೇಕು ಅದು ಕೇಳಿ ಸರ್. ನೀವು ನಿಮಗೆ ತಿಳಿದಿ ನೀವ್ ಹೇಳೋದಲ್ಲ. ಸಾಮಾನ್ಯ ವೇತನ ಎಲ್ಲ ವೇತನ ಪರಿಷ್ಕರಣೆ ಆಗ್ಬೇಕು. ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ಯಾರು ಹೇಳಿ ಚೆನ್ನಾಗಿ ಮತ್ತೆ ಹೆಂಗ ಇವಾಗ ಬಿಸಿಲಲ್ಲಿ ಸತ್ತು ಸುಣ್ಣ ಹಾಗೆಲ್ಲ ಓಡಾಡಿ ನಾವು ಕರೆ ಕೊಟ್ಟಿರೋದ್ಮೇಲೆ ಸಿದ್ಧತೆ ಮಾಡ್ತಿರೋದು. ಯಾರು ಹೇಳಿ ಚೆನ್ನಾಗಿರೋದು ಇಷ್ಟ ಇಲ್ಲ? ಯಾಕೆ ವಿರೋಧ ಮಾಡ್ತೀರಿ ನೀವು ಅದಕ್ಕೆ? ಆ ಡಿಮ್ಯಾಂಡ್ ಆಗಲ್ಲ ರೀ. ಯಾಕಾಗಲ್ಲ? ನೀವು ಅನ್ಕೊಂಡಿರೋದು ಅದು, ನೀವು ಅನ್ಕೊಂಡಿರೋದು. ಕಣ್ಣೀರ್ ಬರ್ತಾವ ಗಿಡ ಹಾಕೋದ್ರ. ಇಲ್ಲಿ ಗಾಡಿ ಕೆಳಗಡೆ ಹೋಗಿ ಕೆಲಸ ಮಾಡಿದ್ರೆ ಗೊತ್ತಿರ್ತದ ಅದು ಏನಂತೇಳಿ. ಸೊಳ್ಳೆ ಕುಳ್ ಕಡಿಸ್ಕೊಂಡು ಕಣ್ಣೀರ್ ಬರ್ತವೆ. ಯಾಕಣ ಅವ್ರು ಎಷ್ಟು ಸಂಬಳ ನಮ್ಗೆ ಯಾಕಣ ಈ ಕೊರತೆ ಮಾಡಿಸ್ತಾ ಇದಾರೆ? ಖಂಡಿತ ಕೊಡ್ತಿಲ್ಲ. ಮಾಡಿ ಕೇಳಿ. ಸಂಘದ ಒಬ್ಬ ನೌಕರ ತಾನೇ ನೀನು, ಲೀಡರ್ ಅಂತ. ನಾನು ನಿಮ್ಮ ಮನೆ ಸದಸ್ಯ ಆದ್ಮೇಲೆ ನಾನ್ ಚೆನ್ನಾಗಿರ್ಬೇಕು ಅಂತ ನೀವು ಬಯಸೋದ್ ಬೇಡ. 100%. ಮತ್ತೆ ಯಾಕೆ ಇಷ್ಟೊಂದು ವಿರೋಧ ಮಾಡ್ತೀರಾ? ಯಾಕೆ ಹೇಳಲ್ಲ ನೀವು? ಯಾಕಣ ಸುಮ್ಮನೆ ನಮ್ಗೆ ಕಣ್ಣೀರ್ ಹಾಕ್ತೀರಾ? 6 ಅಗ್ರಿಮೆಂಟ್ ಮಾಡ್ಸಾರಿ ಅವ್ರ. ವಾಷಿಂಗ್ ಬೇರೆ ವಾಷಿಂಗ್ ಬಿಲ್ 60 ರೂಪಾಯಿ ರೈಸ್ ಆಗಿಲ್ಲ, 35 ರೂಪಾಯಿ ನಿಂತೈತಿ ವಾಷಿಂಗ್ ಬಿಲ್. ಗೌರ್ಮೆಂಟ್ ಸಪೋರ್ಟ್ ಮಾಡ್ತೀರಾ? ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತೀರಾ? ಸಪೋರ್ಟ್ ಮಾಡ್ತೀರಾ? ನಮ್ಗೆ ಯಾಕೆ ವಿರೋಧ ಮಾಡ್ತಾ ಇದ್ದೀರಾ? ಕೊಟ್ಟಿಲ್ಲ ರೀ. ಅವ್ರ ಹೋರಾಟಕ್ಕೆ ಬೆಂಬಲ ಏನಾರ ಅಲ್ಲಿ ಬಿಡೋಣ ಅಂತ ಹೋರಾಟಕ್ಕೆ ಬೆಂಬಲ ಕೊಟ್ಟಿದೀವಿ. ಮತ್ತೆ ಇಲ್ಲಿ ಯಾಕೆ ಬೆಂಬಲ ಇಲ್ಲ ಕೊಡ್ಲಿಲ್ಲ. ನೀವು ಫಸ್ಟ್ ಒಂದು ಪತ್ರಿಕೆ ಸ್ಟೇಟ್ಮೆಂಟ್ ಮಾಡಿ. ನಾವು ಈಗ ಕೇಳ್ರಿ 25% ಈಗ ಬೆಂಬಲ ಕೊಡಿ, ನಾವು 2028 ಎಂಪ್ಲಾಯ್ಗಳು ಏನ್ ಹೇಳ್ತಾರೆ ಅದನ್ನ ಕೇಳಕ್ಕೆ ನಾವು ರೆಡಿ ಇದೀವಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಮಾಡಿಸಿ ಅವಾಗ ನಾವು ಬೆಂಬಲ ಕೊಡ್ತೇವೆ 20. ಇಲ್ಲಾಂದ್ರೆ ನಿಮ್ಮ ಅರ್ಥಕ್ಕೆ ಮಾಡ್ಕೊಂಡವ್ರಿ ತಗೊಳ್ಳಲ್ಲ ಅಂತ ಬರ್ಕೊಟ್ಬಿಡಿ. ಆಮೇಲೆ ಯಾಕೆ ಬರ್ಕೊಡೋಣ? ನಿಮ್ಮದಲ್ಲ ಅದು, ನಾವು ದುಡಿತಾ ಇದ್ದೇವೆ. ಇಲ್ಲಾಂದ್ರೆ ನೀವು ಬಿಟ್ಟು ಹೋಗ್ರಿ, ನಾವು ದುಡಿತಾ ಇದ್ದೇವೆ, ನಾವು ತಗೊಂತೇವೆ ಏನಾದ್ರು ಬಂದ್ರು. ನಿಮ್ಮಿಂದ ಮಾಡ್ಕೊಂತ ಇಲ್ಲ, ನಾವು ನಮ್ಮಿಂದ ಮಾಡ್ಕೊಂತ ಇರೋದು ಅದನ್ನ. ಎಲ್ಲರೂ ಬರ್ಕೊಡಿ. ನೀವು ಬರಕ್ ನಾವ್ ಹೇಳ್ತಾವಲ್ಲ, ನೀವ್ ಯಾರು ನಮಗ್ ಕೇಳಕ? ನಿಮ್ಗೆ ಯಾರು ನೀವು ಬಂದ್ ಹೇಳಕ? ನೀವ್ ಯಾರು ಬಂದ್ ಹೇಳಕ? ನೀವು ಬಂದ್ ಹೇಳಕ್ ಯಾರು ನೀವು? ಅಲ್ಲ, ನೀವು ಬಂದ್ ಹೇಳಕ್ ಯಾರು? ನಿಮ್ಗೆ ಅವಾಗ ಮುದೈತೆ 5 ವರ್ಷಕ್ಕೆ ನಿಮ್ದು ಆಡಳಿತ ಮುದೈತೆ, ಆದ್ರೂ ಬಂದ್ ನೀವು ಡಿಪೋ ಮುಂದೆ ಮಾತಾಡ್ ಕೇಳ್ತೀರಿ ಅಂದ್ರ ಏನೋ ಒಂದ್ ಹಾಕತ್ತೆ. ನೀವು ಹೋಗ್ಬಿಡ್ರಿ 29 ಕೇಳಕ್ ಹೋಗ್ಬಿಡ್ರಿ. ನೀವು ಒಂದು ಸ್ಟೇಟ್ಮೆಂಟ್ ಮಾಡಿ, ನೀವೇ ಸ್ಟೇಟ್ಮೆಂಟ್ ಮಾಡಿ ಕೇಳಿ. ನೀವು ಸ್ಟೇಟ್ಮೆಂಟ್ ಮಾಡಿಸಿ ಹೋಗಿ. ದುಡ್ಡು ನಮ್ ದುಡ್ಡು ನಾವು ತಗೊಳೋದಕ್ಕೆ ನೀವು ಬರ್ಕೊಡ್ಬೇಕ? ನಾವು ನಿಮ್ದಲ್ಲ ಅದು, ನಾವು ದುಡಿತಾ ಇದ್ದೇವೆ ಇಲ್ಲಿ. ಏನ್ ಕ್ವಶನ್ ಮಾಡ್ತಾರೆ? ಇಲ್ಲಾಂದ್ರೆ ನೀವು ಹೋಗಿ, ನಾವು ಮಾಡ್ಸ್ಕೊಂತೇವೆ, ನಮಗೆ ತಾಕತ್ತೈತಿ ಅದ, ನಾವು ಮಾಡ್ಸ್ಕೊಂತೇವೆ. ನೀವು ಬರಕ್ ಹೋಗ್ಬೇಡ್ರಿ. ನೀವ್ ಯಾತಕ್ ಬಂದು ನಮ್ ಪೇಮೆಂಟ್ ಬಗ್ಗೆ ನೀವ್ ಯಾಕೆ ಕೇಳ್ತೀರಿ? ನೀವ್ ಯಾರು ನಮ್ಗೆ ಕೇಳಕ? ಸಂಸ್ಥೆಯಲ್ಲಿರೋ ಎಂಪ್ಲಾಯೀಸ್ ನೀವು ಸ್ಟೇಟ್ಮೆಂಟ್ ಮಾಡಿ, ಅವ್ರು ಮಾಡ್ತಾರೆ. ಈ ಸ್ಟೇಟ್ಮೆಂಟ್ ಮಾಡಿ, ಪತ್ರಿಕೆ ಸ್ಟೇಟ್ಮೆಂಟ್ ಮಾಡಿ, ಒಂದು ಲೆಟರ್ ಸ್ಟೇಟ್ಮೆಂಟ್ ಮಾಡಿ, ಲೆಟರ್ ಕೊಡಿ MD ಅವರಿಗೆ. ನಾವು ಈ ಸತಿ ನಾವು ಬೆಂಬಲ ಕೊಡ್ತೇವೆ. ಬೇಕಾರ ನೀವು 2028ಕ್ಕೆ ನೌಕರ ಬೆಂಬಲ ಏನೈತೆ ಅದ್ರ ಪ್ರಕಾರ ಹೋಗ್ಕೊಂತ ಹೇಳ್ರಿ. ಹಂಗ್ ಬೆಂಬಲ ತಗೊಂಡ್ ಬರ್ರಿ, ಆಮೇಲೆ ಬೇಕಾದ್ರೆ ಮಾತಾಡೋಣ. ಅಲ್ಲಿವರೆಗೆ ನಮ್ಗೆ ಇಲ್ಲಿ ನಾವಂತೂ ನಾವು ಬರೋದಿಲ್ಲ, ನಾವು ರೆಡಿನೇ ಇಲ್ಲ ಡಿಪೋದಲ್ಲಿ ಎಂಪ್ಲಾಯ್ಗಳು. ಇಲ್ಲ ಅಂದ್ರೆ ಎಲ್ಲರೂ ಕರ್ಕೊಂಬಂದು ಪ್ರೊಸೆಸ್ ಹೇಳಿರಿ. ಏನೇ ಮಾಡಪ್ಪ ನೀನು. ನಮ್ಮ ಹೋರಾಟಕ್ಕೆ ಬೆಂಬಲ ಬೇಕಂದ್ರೆ